ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದು, ಅದು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಆಮೇಲೆ ಇದು ಬ್ರೆಡ್ ಕ್ರಮ್ಸು, ಇದಕ್ಕೆ ಮೈದಾ, ಮಮ್ಮಿ ಮತ್ತೆ ಕಾರ್ನ್ಫ್ಲವರ್ ಹಿಟ್ಟು, ಚಿಲ್ಲಿ ಫ್ಲೇಕ್ಸ್, ಸಾಲ್ಟ್, ಇದನ್ನ ಉಪ್ಪನ್ನ ಹಾಕಿ ಇದನ್ನ ನೀರು ತೆಳ್ಳಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಚೀಸ್ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಮಮ್ಮಿ ತೆಳ್ಳಗೆ ಮಾಡ್ಕೋಬೇಕಾ ಅಥವಾ ಗಟ್ಟಿಗೆ ಮಾಡ್ಕೋಬೇಕಾ? ತೆಳುವಾಗಿ ನೀರು ಥರ. ಅಂದರೆ ಇದು ಡಿಪ್ ಮಾಡಿ ಬರೀ ಫ್ರೈ ಮಾಡೋಕ್ಕಷ್ಟೇ. ಮಾಡ್ತಿರೋದು ಮಮ್ಮಿನೇ, ಸುಮ್ಮನೆ ನಾನು ವೀಡಿಯೋ ಮಾಡ್ಕೊಂಡು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಕ್ರೆಡಿಟ್ ಏನಿದ್ರು ಮಮ್ಮಿಗೆ ಹೋಗಬೇಕು. ಚೀಸ್ ಮಾಲ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಮೇನ್ ಬೇಕಾಗಿರೋದೇ ಚೀಸು. ಸೊ ಚೀಸು, ಆಮೇಲೆ ಚಿಲ್ಲಿ ಫ್ಲೇಕ್ಸು, ಇದು ಡೊಮಿನೋ ಜೊತೆ ಕೊಡ್ತಾರಲ್ಲ ಅದೊಂದು, ಕಾರ್ನ್, ಬೇಯಿಸ್ಕೊಂಡಿರೋ ಕಾರ್ನು, ಈರುಳ್ಳಿ ಇದೆ, ಕ್ಯಾಪ್ಸಿಕಮ್ ಇದೆ, ದೊಡ್ಡ ಮೆಣಸಿನ್ಕಾಯಿ, ಆಮೇಲೆ ನಾರ್ಮಲ್ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಮಮ್ಮಿ ಇದೇನು ಕೊರಿಯಂಡರ್ ಪೌಡರ್, ಧನಿಯಾ ಪೌಡರ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈಗ ಒಂದು ಬಾಣಲಿಲಿ ಎಣ್ಣೆ ಕಾಯ್ಕೆ ಇಟ್ಕೊಳ್ಳೋಣ. ಲೈಟಾಗಿ ಎಣ್ಣೆ ಕಾಯ್ಕೆ ಇಟ್ಕೋಬೇಕು. ನೆಕ್ಸ್ಟ್ ಅದನ್ನ ಏನೇನು ಮಾಡಬೇಕು ಅಂತ ಪ್ರೊಸೆಸ್ ಹೇಳ್ತಾ ಹೋಗ್ತೀನಿ. ಓಕೆ, ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋತಾ ಇದ್ದಾರೆ. ಹೇಗೆ ಮಾಡೋದು ಅಂತ ಅವರೇ ಹೇಳ್ತಾ ಹೋಗ್ತಾರೆ. ಈಗ ನೋಡೋಣ ಏನೇನು ಅಂತ. ನೀಟಾಗಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ಮು, ಸಣ್ಣದಾಗಿ ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೇಡಿ. ಓಕೆ, ಎಲ್ಲಾನು ನೀಟಾಗಿ ಹಾಕ್ಬಿಟ್ಟು ಇಲ್ಲಿ ಬೇಯಿಸಿರೋ ಕಾರ್ನ್ ಇಟ್ಕೊಂಡಿದ್ದೀನಿ ನೋಡಿ, ಒಂದು ಹಿಡಿಯಷ್ಟು ಹಾಕ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು. ಓಕೆ, ಕಾರ್ನ್ ಹಾಕಿದ್ರು. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದಾರೆ. ಈಗ ಅದ್ರ ಮೇಲೆ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಇಲ್ಲಿ ಗರಂ ಮಸಾಲೆ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡೆ. ಧನಿಯಾ ಪೌಡರ್, ನೆಕ್ಸ್ಟ್ ಇದೇನು, ಇದು ಪೆಪ್ಪರ್ ಪೌಡರ್. ಎಲ್ಲನೂ ಒಟ್ಟಿಗೆ ಹಾಕಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಬ್ರೆಡ್ ಕ್ರಮ್ಸ್ ಹಾಕ್ತಾ ಇದ್ದಾರೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರು. ಈಗ ಇದನ್ನೆಲ್ಲ ಸೇರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ ಮಿಕ್ಸಿಂಗ್. ಇನ್ನು ಸ್ವಲ್ಪ ತಗೊಂಡು ವಡೆ ಥರ ಮಾಡ್ಕೊಂಡು ಇಟ್ಕೋತಾ ಇದ್ದಾರೆ. ಈ ಥರ ಇದ್ರೊಳಗಡೆ ನಾವು ಚೀಸ್ ಹಾಕ್ಬೇಕಲ್ಲ, ಚೀಸ್ ಹಾಕಿ ಅದನ್ನು ರೌಂಡ್ ಮಾಡಿ ಈ ಥರ ವಡೆಗಳ ಥರ ಮಾಡಿ ಇಟ್ಕೋಬೇಕು. ಮಾಡಿಟ್ಟಿರೋದು ಇದು ತಗೊಂಡು ಸ್ವಲ್ಪ ಚೀಸ್ ತಗೊಂಡು ಅದ್ರ ಮಧ್ಯೆ ಹಾಕ್ಬೇಕೀಗ. ಸ್ವಲ್ಪ ಈ ಥರ ಚೀಸ್ ಹಾಕ್ಕೊಂಡು ಅದನ್ನು ಹೋಳಿಗೆ ಥರ ಮಡಿಸಿ ಬಾಲ್ ಥರ ಮಾಡಿ ಇಟ್ಕೋಬೇಕು. ಮಾಡ್ಕೊಂಡಿರೋದನ್ನ ಬಾಲ್ಸ್ನ ಇದ್ರಲ್ಲಿ ಹಾಕಬೇಕು. ಮೈದಾದ ಇದನ್ನು ಮಾಡ್ಕೊಂಡಿದ್ರಲ್ಲ, ಹಿಟ್ಟೆಲ್ಲ ಹಾಕಿ. ಓಕೆ, ಈ ಥರ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕಬೇಕು. ಸೊ ಇನ್ನೊಂದು ಹಾಗೆ ಮಾಡ್ತಾ ಇದ್ದಾರೆ. ಮೈದಾ ಹಿಟ್ಟು, ಕಾರ್ನ್ ಹಿಟ್ಟು ಅದೆಲ್ಲ ಇತ್ತಲ್ಲ, ಅದನ್ನು ತೊಗೊಂಡು ಅದ್ರಲ್ಲಿ ಡಿಪ್ ಮಾಡಿ ಈಗ ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕ್ತಾ ಇದ್ದಾರೆ. ಓಕೆ, ಇದು ರೆಡಿ ಆಗಿರೋದು. ಈಗ ಈ ಥರ ಆಗುತ್ತೆ. ಇದು ರವೆ ಉಂಡೆ ಥರ ಕಾಣಿಸ್ತಿದೆ ನಿಮಗೆ. ಬ್ರೆಡ್ ಕ್ರಮ್ಸ್ನೆಲ್ಲ ಹಾಕಿ ಈ ಥರ ಮಾಡಿಕೊಂಡು ಈ ಥರ ಇರುತ್ತೆ. ರೆಸಿಪಿ ತುಂಬ ಈಸಿಯಾಗಿದೆ. ನಮ್ಮ ಮಮ್ಮಿ ಹೇಗೆ ಮಾಡಿದ್ರು ನಿಮ್ಮ ಮಮ್ಮಿ ಕೈಲೂ ಹಾಗೆ ಮಾಡಿಸ್ಕೊತೀನಿ. ಸೂಪರ್ ಆಗಿರುತ್ತೆ. ಹೋಟೆಲ್ ತಿನ್ನೋದಕ್ಕಿಂತ ಮನೇಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಎಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ಬಾಯ್.